ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. 2019ರಲ್ಲಿ ಕಿಸ್ ಅನ್ನೋ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಂತಹ ನಟಿ ಶ್ರೀಲೀಲಾ ಅವರು ಕೆರಿಯರ್ ಅಂತೂ ತುಂಬಾ ಪೀಕಲ್ಲಿ ಹೋಗ್ತಾ ಇತ್ತು. ಈಗ ಏಕದಮ್ ಅವರ ಕೆರಿಯರ್ ಡ್ರಾಪ್ ಆಗಿದೆ. ಅಂದ್ರೆ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಂತಹ ನಟಿ ಈಗ ಫೇಲ್ಯೂರ್ ಅನ್ನ ನೋಡ್ತಿದ್ದಾರೆ. ಯಾಕೆ ಹೀಗಾಯ್ತು, ಯಾಕೆ ರಶ್ಮಿಕಾ ಮಂದಣ್ಣ ರೀತಿಯಾದಂತಹ ಒಂದು ಸಕ್ಸಸ್ ಶ್ರೀಲೀಲಾಗೆ ಬರಲಿಲ್ಲ ಅನ್ನೋ ಒಂದು ಚರ್ಚೆ ಕೂಡ ಈಗ ತುಂಬಾನೇ ನಡೀತಾ ಇದೆ. ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಕನ್ನಡದಲ್ಲಿ ಲಾಂಚ್ ಆದಂತಹ ನಟಿ ಶ್ರೀಲೀಲಾ ಅದಾದ್ಮೇಲೆ ಒಂದೆರಡು ಸಿನಿಮಾಗಳನ್ನ ಮಾಡಿ ಟಾಲಿವುಡ್ಗೆ ಜಂಪ್ ಆಗ್ತಾರೆ. ಟಾಲಿವುಡ್ನಲ್ಲಿ ಜಂಪ್ ಆದಾಗ ಅವ್ರಿಗೆ ಸಿಕ್ಕಂತಹ ಲಾಂಚ್ ಅಥವಾ ಓಪನಿಂಗ್ ತುಂಬಾ ದೊಡ್ಡ ಮಟ್ಟದಲ್ಲಿರುತ್ತೆ. ಅಂಡ್ ಸ್ಟಾರ್ಟಿಂಗ್ನಲ್ಲಿ ಇವ್ರು ಮಾಡಿದಂತಹ ಎಲ್ಲಾ ಸಿನಿಮಾಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಗ್ತಾ ಇರುತ್ತೆ. ಮೊದಲನೇ ಸಿನಿಮಾ ಯಾವ್ದಪ್ಪ ಇವ್ರು ಮಾಡಿದ್ದು ಅಂತ ಹೇಳಿದ್ರೆ, ಲೆಜೆಂಡರಿ ಡೈರೆಕ್ಟರ್ ರಾಘವೇಂದ್ರ ರಾವ್ ಅವರು ನಿರ್ದೇಶನ ಮಾಡಿರುವಂತಹ ಪೆಳ್ಳಿ ಸಂದಡಿ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾದಲ್ಲಿ ತೆಲುಗುವಿನ ದೊಡ್ಡ ಸೂಪರ್ ಸ್ಟಾರ್ ಆದಂತಹ ಶ್ರೀಕಾಂತ್ ಅವರ ಪುತ್ರ ರೋಷನ್ ಅವರು ಹೀರೋ ಆಗಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಅವರಿಗೆ ನಟಿಯಾಗಿ ಮಾಡಿದಂಥವ್ರು ಶ್ರೀಲೀಲಾ. ಆ ಸಿನಿಮಾ ಕೂಡ ಒಳ್ಳೆ ರೆಸ್ಪಾನ್ಸ್ ಅನ್ನ ಕೂಡ ಪಡ್ಕೊಳ್ಳುತ್ತೆ. ಅದ್ರ ಮೂಲಕ ಟಾಲಿವುಡ್ನಲ್ಲಿ ಶ್ರೀಲೀಲಾ ಅವ್ರಿಗೆ ಆಪರ್ಚುನಿಟೀಸ್ಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಅವರು ಕಾಣಿಸ್ಕೊಳ್ಳೋದೆ ಧಮಾಕ ಅನ್ನೋ ಒಂದು ಸಿನಿಮಾದಲ್ಲಿ, ಮಾಸ್ ಮಹಾರಾಜ ರವಿ ತೇಜ ಅವರ ಸಿನಿಮಾದಲ್ಲಿ. ಈ ಸಿನಿಮಾ ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಅದಾದ್ಮೇಲೆ ಶ್ರೀಲೀಲಾ ಅವರಿಗೆ ಆಪರ್ಚುನಿಟೀಸ್ಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಟಾಲಿವುಡ್ನ ಗೋಲ್ಡನ್ ಲೆಗ್ ಅಂತಾನೆ ಹೆಸರುವಾಸಿ ಆಗ್ತಾರೆ ಶ್ರೀಲೀಲಾ ಅವರು. ಈ ಹಿಂದೆ ರಶ್ಮಿಕಾ ಮಂದಣ್ಣ ಅವರು ಕೂಡ ನಮ್ಮ ಕನ್ನಡದಿಂದ ಟಾಲಿವುಡ್ಗೆ ಹೋದಂಥವ್ರು. ಅವರು ಕೂಡ ಅಲ್ಲಿ ಅವರ ಕೆರಿಯರ್ ಅನ್ನ ಒಂದು ಹಂತಕ್ಕೆ ಸೆಟ್ ಮಾಡ್ಕೊಂಡಿರ್ತಾರೆ. ಅವರು ಕೂಡ ಮಾಡಿದಂತಹ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗ್ತಿರುವಂತಹ ಕಾರಣ ಶ್ರೀಲೀಲಾ ಅವರು ಕೂಡ ಅದೇ ಬ್ಯಾಗೇಜ್ ಅನ್ನ ಕ್ಯಾರಿ ಮಾಡ್ಕೊಂಡು ಹೋಗಿರ್ತಾರೆ. ಅಂದ್ರೆ ಕಂಪ್ಯಾರಿಸನ್ ಅಂತಲ್ಲ, ಇವ್ರಿಗೂ ಕೂಡ ಅಷ್ಟೇ ಒಳ್ಳೆ ರೆಕಗ್ನೈಸೇಷನ್ ಸಿಕ್ಕಿರುತ್ತೆ. ಒಳ್ಳೆ ಸಿನಿಮಾಗಳನ್ನ ಮಾಡ್ತಿದ್ದಾರೆ, ಗೋಲ್ಡನ್ ಲೆಗ್ ಅಂತ ಕೂಡ ಕರೀತಾ ಇರ್ತಾರೆ. ಅದಾದ್ಮೇಲೆ ಇವ್ರಿಗೆ ಸಿಗುವಂತಹ ಆಪರ್ಚುನಿಟಿನೇ ಬಾಲಯ್ಯ ಅವರ ಸಿನಿಮಾದಲ್ಲಿ. ಅಂದ್ರೆ ಈ ಸಿನಿಮಾ ಭಗವಂತ ಕೇಸರಿಯಲ್ಲಿ ಇವರು ಕಾಣಿಸ್ಕೊಳ್ತಾರೆ. ಈ ಸಿನಿಮಾ ಕೂಡ ಇವ್ರಿಗೆ ಒಂದು ಸಕ್ಸಸ್ ಅನ್ನ ತಂದ್ಕೊಡುತ್ತೆ. ಈ ಸಿನಿಮಾದಲ್ಲಿ ಇವರ ನಟನೆಗೆ ಸಾಕಷ್ಟು ಪ್ರಶಂಸೆಗಳು ಕೂಡ ವ್ಯಕ್ತವಾಗ್ತಾ ಹೋಗುತ್ತೆ. ಅದಾದ್ಮೇಲೆ ದೊಡ್ಡ ದೊಡ್ಡ ನಟರ ಜೊತೆ ಇವರು ಕಾಣಿಸ್ಕೊಂಡಿದ್ದಾರೆ. ಮಹೇಶ್ ಬಾಬು ಆಗಿರ್ಬೋದು, ಅಂದ್ರೆ ಸಾಂಗ್ಗಳ ಮಾಡುವ ಮುಖಾಂತರ, ಉಸ್ತಾದ್ ಭಗತ್ ಸಿಂಗ್ ಅಲ್ಲಿ ಆಗಿರ್ಬೋದು, ಹೀಗೆ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ ಜೊತೆ ನಟರ ಜೊತೆ ಕಾಣಿಸ್ಕೊಂಡಂತಹ ಶ್ರೀಲೀಲಾ ಅವರು ಬರ್ತಾ 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 ಭಗವಂತ ಕೇಸರಿ ಆದಾದ್ಮೇಲೆ ಇವರ ಕೆರಿಯರ್ ಡ್ರಾಪ್ ಆಗ್ತಾ ಹೋಗುತ್ತೆ. ಯಾವ ಸಿನಿಮಾ ಕೂಡ ನಿರೀಕ್ಷೆ ಮಾಡಿದಷ್ಟು ಚೆನ್ನಾಗಿ ಥಿಯೇಟರ್ನಲ್ಲಿ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ರೀಸೆಂಟ್ ಆಗಿ ರಿಲೀಸ್ ಆದಂತಹ ಉಸ್ತಾದ್ ಭಗತ್ ಸಿಂಗ್ ಸಿನಿಮಾ ಮೇಲೆ ತುಂಬಾ ನಿರೀಕ್ಷೆಗಳಿತ್ತು. ಯಾಕಂದ್ರೆ ಅದರಲ್ಲಿ ಪವನ್ ಕಲ್ಯಾಣ್ ಅವರು ಹೀರೋ ಆಗಿ ಮಾಡಿರೋದ್ರಿಂದ ಅವರ ಅಭಿಮಾನಿಗಳು ಈ ಸಿನಿಮಾನ ಗೆಲ್ಲಿಸ್ತಾರೆ, ಈ ಸಿನಿಮಾಗೆ ದೊಡ್ಡ ಮಟ್ಟದ ಸಕ್ಸಸ್ ಸಿಗುತ್ತೆ ಅಂತ ಹೇಳಿ ಅಂತ ಅನ್ಕೊಂಡಿದ್ರು. ಆದ್ರೆ ಶ್ರೀಲೀಲಾ ಅವ್ರಿಗೆ ಈ ಸಿನಿಮಾ ಕೂಡ ಯಾಕೋ ಅಷ್ಟ್ರ ಮಟ್ಟದ ಹೆಸರನ್ನ ತಂದ್ಕೊಡ್ಲಿಲ್ಲ. ಇನ್ನು ತಮಿಳ್ನಲ್ಲಿ ಶಿವಕಾರ್ತಿಕೇಯನ್ ಅವರ ಜೊತೆ ಕೂಡ ನಟಿಸ್ತಾರೆ. ಆ ಸಿನಿಮಾ ಕೂಡ ಅಷ್ಟಾಗಿ ಚೆನ್ನಾಗಿ ಆಗೋದಿಲ್ಲ. ಇನ್ನು ಬಾಲಿವುಡ್ಗೆ ಕೂಡ ಪಾದಾರ್ಪಣೆ ಮಾಡ್ತಾರೆ ಶ್ರೀಲೀಲಾ ಅವರು ಆಶಿಕಿ 3 ಅನ್ನೋ ಚಿತ್ರದ ಮೂಲಕ. ಅದು ಕೂಡ ಅಷ್ಟಾಗಿ ಅವರಿಗೆ ಸಕ್ಸಸ್ ಅನ್ನ ತಂದ್ಕೊಡೋದಿಲ್ಲ. ಈಗ ಅವರ ಸಕ್ಸಸ್ ರೇಟ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅಂಡ್ ಮೋರ್ ಓವರ್ ಇವರು ಇನ್ನು ಮುಂದೆ ಕೂಡ ಸಿನಿಮಾ ಹಿಟ್ಟನ್ನ ಕೊಟ್ಟಿಲ್ಲ ಅಂತಂದ್ರೆ, ಒಂದು ಒಳ್ಳೆ ಬ್ರೇಕ್ ಶ್ರೀಲೀಲಾ ಅವ್ರಿಗೆ ಸಿಕ್ಕಿಲ್ಲ ಅಂತಂದ್ರೆ ಆಪರ್ಚುನಿಟಿಗಳು ಕೂಡ ಮತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ರೂಪದಲ್ಲಿ ಅಥವಾ ಇವರ ಟ್ಯಾಲೆಂಟ್ ಅನ್ನ ನಾವು ಹೊಗಳೋದಾದ್ರೆ, ಇವರು ಅದ್ಭುತವಾದಂತಹ ನಟನೆ ಮಾಡುವಂತಹ ಕಲಾವಿದೆ, ಹಾಗೆ ನೃತ್ಯಗಾರ್ತಿ, ಹಾಗೆ ಇವರಲ್ಲಿರುವಂತಹ ಒಂದು ಗುಣ ಏನಿದೆ, ಎಲ್ಲರನ್ನ ಮಾತಾಡಿಸುವಂತಹ ಗುಣ, ಜನರಿಗೆ ಸಾಕಷ್ಟು ಇಷ್ಟವಾದಂತಹ ಗುಣ. ಅಂಡ್ ಈಕೆ ಯಾವ್ದಾದ್ರು ಒಂದು ಸಾಂಗ್ ಮಾಡ್ತಿದ್ದಾರೆ ಅಂದ್ರೆ ಆ ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗ್ತಿದೆ. ಬಟ್ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂದಾಗ ಅದರಲ್ಲಿ ಅವರು ಫೇಲ್ ಆಗ್ತಿದ್ದಾರೆ. ಶ್ರೀಲೀಲಾ ಅವ್ರಿಗೂ ಕೂಡ ಒಂದು ಕಮ್ ಬ್ಯಾಕ್ ಆದಷ್ಟು ಬೇಗ ಸಿಗ್ಲಿ, ಹಾಗೆ ಒಂದು ಬ್ರೇಕ್ ಸಿಗ್ಲಿ, ಅವರು ಮಾಡುವಂತಹ ಎಲ್ಲಾ ಸಿನಿಮಾಗಳು ಕೂಡ ಯಶಸ್ಸಾಗ್ಲಿ ಅಂತ ನಾವು ಕೂಡ ಬಯಸ್ತೀವಿ. ಯಾಕಂತ ಹೇಳಿದ್ರೆ, ನಮ್ಮ ಕನ್ನಡದಿಂದ ಬೇರೆ ಭಾಷೆಗಳಲ್ಲಿ ಸೆಟಲ್ ಆಗಿರುವಂತಹ ನಟಿ ಮಣಿಯರು ಸಾಕಷ್ಟು ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಪ್ರಿಯಾ ಮಣಿಯವರಾಗಿರ್ಬೋದು, ದೀಪಿಕಾ ಪಡ್ಕೋಣೆ ಅವರಾಗಿರ್ಬೋದು, ರಶ್ಮಿಕಾ ಮಂದಣ್ಣ ಆಗಿರ್ಬೋದು, ಅನುಷ್ಕಾ ಶೆಟ್ಟಿ ಆಗಿರ್ಬೋದು, ಹೀಗೆ ಸಾಕಷ್ಟು ಜನ ನಟಿಯರಿದ್ದಾರೆ. ಅವರ ಸಾಲಿನಲ್ಲಿ ಹೋದಂತಹ ಶ್ರೀಲೀಲಾ ಅವರು ಕೂಡ ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಕಾಣಲಿ ಅನ್ನೋದೇ ನಮ್ಮ ಆಶಯ. ಅವ್ರಿಗೂ ಕೂಡ ಒಂದು ಬ್ರೇಕ್ ಸಿಗಬೇಕಾಗಿದೆ, ಸಿಗ್ಲಿ ಅನ್ನೋದು ನಾವು ಭಾವಿಸ್ತಾ ಇರುವಂಥದ್ದು. ನಿಮ್ಗೇನು ಅನ್ಸುತ್ತೆ, ಶ್ರೀಲೀಲಾ ಅವರು ನೆಕ್ಸ್ಟ್ ಯಾವ ಹೀರೋ ಜೊತೆ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.